ನಾನು ಹಿಂದೂ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ. ನಮಸ್ಕಾರ ಸ್ನೇಹಿತರೆ, ನಾನು ಹಿಂದೂ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮದಲ್ಲಿ ಅತಿ ಹೆಚ್ಚು ಪೂಜಿಸುವ ಮರಗಳಲ್ಲಿ ಅರಳಿ ಮರ ಅಥವಾ ಅಶ್ವತ್ಥ ಮರ ತುಂಬ ಪ್ರಮುಖವಾದುದು. ನಮ್ಮ ಸನಾತನ ಸಂಪ್ರದಾಯದಲ್ಲಿ ಅರಳಿ ಮರ ಎಂದರೆ ಅತ್ಯಂತ ಪೂಜ್ಯವಾದ ವಸ್ತು. ಆದ್ದರಿಂದಲೇ ಗೀತೆಯಲ್ಲಿ ಶ್ರೀ ಗೀತಾಚಾರ್ಯನು ಅಂದರೆ ಶ್ರೀ ಕೃಷ್ಣನು ಅಶ್ವತ್ಥ ಸರ್ವವೃಕ್ಷಾಣಾಂ, ಎಲ್ಲ ಮರಗಳ ಪೈಕಿ ನಾನು ಅಶ್ವತ್ಥ ವೃಕ್ಷನಾಗಿದ್ದೇನೆ ಅಂತ ಹೇಳಿದ್ದಾನೆ. ಈ ಮರ ಕೇವಲ ಹಗಲು ಹೊತ್ತಿನಲ್ಲಿ ಅಲ್ಲದೆ ರಾತ್ರಿಯಲ್ಲೂ ಕೂಡ ಆಮ್ಲಜನಕವನ್ನು ಹೊರಹಾಕುತ್ತೆ. ಆದರೆ ಈ ಮರ ಯಾವುದೇ ಹೂವು ಅಥವಾ ಹಣ್ಣು ಏನೂ ಕೊಡೋದಿಲ್ಲ. ಯಾವುದೇ ಪೀಠೋಪಕರಣಗಳನ್ನು ಕೂಡ ಈ ಮರದಿಂದ ಮಾಡಲು ಆಗಲ್ಲ. ಆದರೂ ಕೂಡ ಈ ಮರಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಯಾಕೆ? ಬನ್ನಿ ಇವತ್ತು ಈ ಅರಳಿ ಮರದ ಮಂತ್ರ, ಅರ್ಥ ಮತ್ತು ಅದರ ವಿಶೇಷತೆಯನ್ನು ನೋಡೋಣ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ಇದು ಈ ಅರಳಿ ಮರದ ಮಂತ್ರ. ಅಂದರೆ ಬುಡದಲ್ಲಿ ಬ್ರಹ್ಮಸ್ವರೂಪನಾಗಿರುವ, ಮಧ್ಯದಲ್ಲಿ ವಿಷ್ಣು ಸ್ವರೂಪನಾಗಿರುವ ಮತ್ತು ತುದಿಯಲ್ಲಿ ಶಿವಸ್ವರೂಪನೂ ಆದ ವೃಕ್ಷರಾಜನಿಗೆ ನನ್ನ ನಮಸ್ಕಾರ ಅಂತ ಇದರ ಅರ್ಥ. ಬನ್ನಿ ಇದರ ಅರ್ಥವನ್ನು ಬಿಡಿ ಬಿಡಿಯಾಗಿ ನೋಡೋಣ. ಮೂಲತಃ ಬ್ರಹ್ಮರೂಪಾಯ ಅಂದರೆ ಸೃಷ್ಟಿಕರ್ತನಾದ ಚತುರ್ಮುಖ ಬ್ರಹ್ಮನು ಅಶ್ವತ್ಥ ವೃಕ್ಷದಲ್ಲಿ ಬೇರಿನಲ್ಲಿ ಇರ್ತಾನೆ. ಹೇಗೆ ಬ್ರಹ್ಮನಿಂದಲೇ ವಿಶ್ವವೆಲ್ಲವೂ ಬಂದಿರುತ್ತದೆಯೋ ಹಾಗೆಯೇ ಅಶ್ವತ್ಥ ವೃಕ್ಷದ ಮೂಲದಿಂದಲೇ ಆ ಮರವು ಕೂಡ ಬಂದಿರುತ್ತೆ ಅಂತ ಅರ್ಥ. ಮಧ್ಯತೋ ವಿಷ್ಣು ರೂಪಿಣೆ ಅಂದರೆ ಅಶ್ವತ್ಥ ವೃಕ್ಷದ ಮಧ್ಯಭಾಗದಲ್ಲಿ ಮಹಾವಿಷ್ಣು ಇದ್ದಾನೆ ಅಂತ ಭಾವಿಸಬೇಕು. ಅಗ್ರತಃ ಶಿವರೂಪಾಯ, ಅಗ್ರತಃ ಶಿವರೂಪಾಯ ಅಂದರೆ ಅಶ್ವತ್ಥ ವೃಕ್ಷದ ತುದಿ ಭಾಗದಲ್ಲಿ ಪರಮೇಶ್ವರನು ಇದ್ದಾನೆ ಅಂತ ಭಾವಿಸಬೇಕು. ಹಾಗಾದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಎಂಬ ಈ ತ್ರಿಮೂರ್ತಿಗಳು ಅಶ್ವತ್ಥ ವೃಕ್ಷದಲ್ಲಿ ವಾಸವಾಗಿದ್ದಾರೆ ಅಂತ ಭಾವಿಸಿ ಈ ಅಶ್ವತ್ಥ ವೃಕ್ಷವನ್ನು ಪೂಜಿಸಬೇಕು ಅಂತ ಈ ಮಂತ್ರದ ಅರ್ಥ. ಹಿಂದೂ ಧರ್ಮದಲ್ಲಿ ಕೆಲವು ಗಿಡ ಮರಗಳನ್ನು ದೇವತೆಗಳ ಪ್ರತಿರೂಪ ಅಂತ ಪೂಜೆ ಮಾಡಲಾಗುತ್ತೆ. ಅಂತಹ ಒಂದು ಪವಿತ್ರವಾದ ಮರ ಎಂದರೆ ಅಶ್ವತ್ಥ ಮರ. ಸಾಮಾನ್ಯವಾಗಿ ಈ ವೃಕ್ಷ ಶ್ರೀ ದತ್ತಾತ್ರೇಯ ದೇವಸ್ಥಾನದ ಎದುರುಗಡೆ ನಾವು ಕಾಣಬಹುದು. ಈ ಮರದಲ್ಲಿ ಎಲ್ಲ ದೇವತೆಗಳು ನೆಲೆಸಿರುತ್ತಾರೆ ಅಂತ ನಂಬಲಾಗುತ್ತೆ. ಅಶ್ವತ್ಥ ಮರವು ಸಾಕಷ್ಟು ರೋಗಗಳಿಗೆ ಔಷಧಿ ನೀಡುವ ಶಕ್ತಿಯನ್ನು ಕೂಡ ಪಡೆದುಕೊಂಡಿದೆ. ಹಾಗಾಗಿಯೇ ಹಿಂದಿನ ಕಾಲದಲ್ಲಿ ದೈವ ಸ್ವರೂಪದ ಮರ ಅಂತ ಕೂಡ ಇದನ್ನು ಪೂಜೆ ಮಾಡಲಾಗ್ತಾ ಇತ್ತು ಅಂತ ಸಹ ಹೇಳಲಾಗುತ್ತೆ. ಜೀವನದಲ್ಲಿ ಸಮಸ್ಯೆ ಹಾಗೂ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಈ ಮರಕ್ಕೆ ನಿತ್ಯವೂ ಪೂಜೆ ಮಾಡಬೇಕು. ಪುರಾಣ ಕಥೆಗಳ ಪ್ರಕಾರ ಹಿಂದೂ ಮಹಾಕಾವ್ಯವಾದ ಮಹಾಭಾರತದಲ್ಲಿ ಅಶ್ವತ್ಥ ಮರಕ್ಕೆ ಸಂಬಂಧಿಸಿದ ಅನೇಕ ಕಥೆಗಳನ್ನು ನಾವು ಕಾಣಬಹುದು. ಅವುಗಳಲ್ಲಿ ಸತಿ ಸಾವಿತ್ರಿಯ ಕಥೆಯು ಕೂಡ ಒಂದು. ಸಾವಿತ್ರಿಯು ವಿವಾಹವಾಗಿ 1 ವರ್ಷದಲ್ಲಿಯೇ ಅಶ್ವತ್ಥ ಮರದ ಹತ್ತಿರ ಬಳಿ ಸಾವಿತ್ರಿಯ ಪತಿ ಸತ್ಯವಾನನು ಮರಣ ಹೊಂದಿಬಿಡ್ತಾನೆ. ಆಗ ಸತಿ ಸಾವಿತ್ರಿಯು ತನ್ನ ಪತಿಯ ಮೃತ ಶರೀರವನ್ನು ಅರಳಿ ಮರದ ಕೆಳಗಡೆ ಇಟ್ಟು ಅರಳಿ ಮರಕ್ಕೆ ಕೆಂಪು ದಾರವನ್ನು ಕಟ್ಟಿ ಯಮಧರ್ಮನನ್ನು ಪೂಜೆ ಮಾಡ್ತಾಳೆ. ಆಕೆಯ ಪತಿವ್ರತ ಧರ್ಮ ಮತ್ತು ಕಠಿಣ ವ್ರತದಿಂದ ಸಂತಸಗೊಂಡ ಯಮರಾಯನು ಆಕೆಯ ಪತಿಯ ಜೀವದಾನವನ್ನು ಮಾಡ್ತಾನೆ. ಈ ಹಿನ್ನೆಲೆಯಲ್ಲಿಯೇ ಇಂದಿಗೂ ಕೂಡ ಮಹಿಳೆಯರು ತಮ್ಮ ಸೌಭಾಗ್ಯವನ್ನು ಗಟ್ಟಿಗೊಳಿಸಲು ವಟ ಸಾವಿತ್ರಿ ವ್ರತ ಅಂತ ಈ ದಿನದಂದು ಪೂಜೆ ಮಾಡ್ತಾರೆ. ಈ ದಿನದಂದು ಪತಿಯ ಆಯುಷ್ಯದ ವೃದ್ಧಿಗೆ, ಕುಟುಂಬದ ಏಳಿಗೆಗೆ, ಅವಿವಾಹಿತರು ವಿವಾಹವಾಗಲು, ಕೆಲಸವನ್ನು ಪಡೆದುಕೊಳ್ಳಲು ಹಾಗೂ ಆರೋಗ್ಯ ಸುಧಾರಣೆ ಹೀಗೆ ಅನೇಕ ವಿಷಯಗಳಿಗೆ ಅಶ್ವತ್ಥ ವೃಕ್ಷದ ಮರದ ಪ್ರದಕ್ಷಿಣೆ, ದೀಪ ಬೆಳಗುವುದು, ಪವಿತ್ರ ದಾರ ಸುತ್ತುವುದು, ವ್ರತ ಕೈಗೊಳ್ಳುವುದು ಹಾಗೂ ಪೂಜೆ ಸಲ್ಲಿಸುವುದರ ಮೂಲಕ ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳುತ್ತಾರೆ. ಅಶ್ವತ್ಥ ವೃಕ್ಷದ ಮರದ ಕೆಳಗೆ ಅನೇಕ ಋಷಿಮುನಿಗಳು ಕೂಡ ಜಪತಪಗಳನ್ನು ನಡೆಸಿದ್ದಾರೆ. ಅಂತೆಯೇ ಜ್ಞಾನವನ್ನು ಕೂಡ ಪಡೆದುಕೊಂಡಿದ್ದಾರೆ. ಸದಾ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುವ ಈ ಮರವನ್ನು ಪೂಜಿಸುವುದರ ಮೂಲಕವೂ ಸಾಕಷ್ಟು ಅನುಕೂಲಗಳನ್ನು ಕೂಡ ಪಡೆದುಕೊಳ್ಳಬಹುದು. ಈ ಸಂಗತಿಯ ಬಗ್ಗೆ ಅನೇಕ ಮಂದಿಗೆ ಜ್ಞಾನವಿಲ್ಲದೆಯೇ ಇರಬಹುದು. ದೈವಶಕ್ತಿ ಹಾಗೂ ಔಷಧೀಯ ಗುಣವನ್ನು ಹೊಂದಿರುವ ಈ ಮರದ ಪೂಜೆ ಮಾಡುವುದರ ಮೂಲಕ ಸಾಕಷ್ಟು ಪುಣ್ಯವನ್ನು ಕೂಡ ಪಡೆದುಕೊಳ್ಳಬಹುದು. ಅಲ್ಲದೆ ನಾವು ಜೀವನದಲ್ಲಿ ಅನುಭವಿಸುತ್ತಿರುವ ಸಮಸ್ಯೆಗಳನ್ನು ಕೂಡ ಸುಲಭವಾಗಿ ಬಗೆಹರಿಸಿಕೊಳ್ಳಬಹುದು. ಹಾಗಾದರೆ ಆ ವಿಧಾನಗಳು ಯಾವುವು, ಏಕೆ ಪೂಜೆ ಸಲ್ಲಿಸಬೇಕು ಎನ್ನುವ ಕುರಿತು ಕೆಲವೊಂದು ವಿವರಣೆಗಳನ್ನು ಇವತ್ತು ನೋಡೋಣ.
ಅಶ್ವತ್ಥ ಮರವನ್ನು ಯಾಕೆ ಪೂಜಿಸಬೇಕು? ಪುರಾತನ ಕಾಲದಿಂದಲೂ ಅಶ್ವತ್ಥ ಮರವನ್ನು ವಿವಿಧ ಕಾರಣಗಳಿಂದ ಪೂಜೆ ಮಾಡಿಕೊಂಡು ಬರ್ತಾ ಇದ್ದಾರೆ. ನಿತ್ಯವೂ ನೀರೆರೆಯುವುದು, ದೀಪ ಬೆಳಗಿಸುವುದು ಹಾಗೂ ವೃತ ಕೈಗೊಳ್ಳುವುದು ಅತ್ಯಂತ ಪುಣ್ಯದ ಸಂಗತಿ. ವಿವಿಧ ಗ್ರಹ ದೋಷಗಳು, ಅನಾರೋಗ್ಯ ಹಾಗೂ ಇತರೆ ಅನೇಕ ಸಮಸ್ಯೆಗಳು ಜೀವನದಲ್ಲಿ ನಿರಂತರವಾಗಿ ಬರುತ್ತಿದ್ದರೆ ಅಶ್ವತ್ಥ ವೃಕ್ಷದ ಮರವನ್ನು ಪೂಜೆ ಮಾಡಬೇಕು ಅಂತ ಹೇಳಲಾಗುತ್ತೆ. ಆಗ ವ್ಯಕ್ತಿಯ ಜೀವನವು ಕೂಡ ಅತ್ಯಂತ ಸಮೃದ್ಧಿಯಿಂದ ಕೂಡಿರುತ್ತೆ. ಹಾಗೆಯೇ ಸಾಕಷ್ಟು ಸಮಸ್ಯೆಗಳನ್ನು ಕೂಡ ನಿವಾರಿಸುತ್ತೆ ಅಂತ ಹೇಳಲಾಗುತ್ತೆ. ಏಕಾಗ್ರತೆ ಮತ್ತು ನಿರ್ಧಾರದ ಶಕ್ತಿ. ಈ ಮರವನ್ನು ಪೂಜೆ ಮಾಡೋದರಿಂದ ಏಕಾಗ್ರತೆ ಮತ್ತು ನಿರ್ಧಾರದ ಶಕ್ತಿಯನ್ನು ಹೆಚ್ಚಿಗೆ ಪಡ್ಕೋಬಹುದು. ಸಾಕಷ್ಟು ಜನರಿಗೆ ಏಕಾಗ್ರತೆ ಕೊರತೆ ಇರುತ್ತೆ. ಯಾರಲ್ಲಿ ಉತ್ತಮ ಚಿಂತನಾ ಶಕ್ತಿ ಹಾಗೂ ಏಕಾಗ್ರತೆ ಗುಣ ಇರುತ್ತದೆಯೋ ಅಂತಹವರು ಜೀವನದಲ್ಲಿ ಮುಂದೆ ಸಾಗುತ್ತಾರೆ, ತಮ್ಮ ಗುರಿಯನ್ನು ತಲುಪುವುದರಲ್ಲಿ ಯಶಸ್ವಿಯಾಗ್ತಾರೆ. ಯಾರಲ್ಲಿ ಕ್ರಿಯಾತ್ಮಕ ಯೋಜನೆ ಹಾಗೂ ಕಾರ್ಯತಂತ್ರದ ಗುಣ ಇರುವುದಿಲ್ಲವೋ ಅಂತಹವರು ಜೀವನದಲ್ಲಿ ಮುಂದೆ ಬರಲು ಸಾಧ್ಯವಾಗುವುದಿಲ್ಲ. ಇಂತಹ ಸಮಸ್ಯೆ ಇರುವವರು ನಿತ್ಯವೂ ಅಶ್ವತ್ಥ ಮರಕ್ಕೆ ನೀರನ್ನು ಎರೆಯುವುದರಿಂದ ಆಗ ಅವರ ಏಕಾಗ್ರತೆ ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲದೆ ಚಿಕ್ಕ ಮಕ್ಕಳು ಯಾರಿಗೆ ಓದುವ ಬರೆಯುವ ಹೆಚ್ಚಿನ ಸಾಮರ್ಥ್ಯ ಇರುವುದಿಲ್ಲ ಅಂಥವರಿಗೆ ಈ ಮರದ ಪ್ರದಕ್ಷಿಣೆ ಮಾಡಿ ಸ್ವಲ್ಪ ಸಮಯ ಅದರ ಕೆಳಗಡೆ ಕೂಡಲು ಕೂಡ ಹೇಳ್ತಾರೆ. ತಾರ್ಕಿಕ ಚಿಂತನೆಯ ಸುಧಾರಣೆ ಅಂದರೆ ಲಾಜಿಕಲ್ ಥಿಂಕಿಂಗ್. ವಿಭಿನ್ನ ಜನರು ವಿವಿಧ ಬಗೆಯ ತಾರ್ಕಿಕ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ನೀವು ಕೂಡ ಹೆಚ್ಚಿನ ತಾರ್ಕಿಕ ಸಾಮರ್ಥ್ಯ ಹೊಂದಿದ್ದರೆ ಆಗ ನೀವು ವೃತ್ತಿ ಅಥವಾ ಉದ್ಯೋಗದ ಕ್ಷೇತ್ರದಲ್ಲಿ ಬಹುಬೇಗ ಯಶಸ್ವಿಯಾಗ್ತೀರಾ. ನಿಮಗೆ ತಾರ್ಕಿಕ ಸಮಸ್ಯೆ ಇದ್ದರೆ ಮೊದಲು ಅದರ ಸುಧಾರಣೆಗೆ ಪ್ರಯತ್ನ ಮಾಡಬೇಕು. ಪವಿತ್ರವಾದ ದೈವಶಕ್ತಿಯನ್ನು ಹೊಂದಿದ ಅಶ್ವತ್ಥ ಮರವನ್ನು ನಿತ್ಯವೂ ಪೂಜೆ ಮಾಡಬೇಕು. ಆಗ ನಿಮಗೆ ಉತ್ತಮ ತಾರ್ಕಿಕ ಅಥವಾ ಸಂಭಾಷಣೆ ನಡೆಸುವ ಕೌಶಲ್ಯವು ಕೂಡ ವೃದ್ಧಿಯಾಗುತ್ತದೆ. ವೈವಾಹಿಕ ಸಂತೋಷ ಪ್ರಾಪ್ತಿ. ಸಾಮಾನ್ಯವಾಗಿ ಪ್ರತಿಯೊಬ್ಬರು ವಿವಾಹದ ನಂತರ ಜೀವನ ಉತ್ತಮವಾಗಿರಬೇಕು ಅಂತ ಬಯಸ್ತಾರೆ. ಆದರೆ ಕೆಲವು ಸನ್ನಿವೇಶ, ಭಿನ್ನಾಭಿಪ್ರಾಯಗಳು, ಹವ್ಯಾಸಗಳು ದಂಪತಿಗಳ ನಡುವೆ ಘರ್ಷಣೆ ಮತ್ತು ಹೊಂದಾಣಿಕೆಯ ಸಮಸ್ಯೆಯನ್ನು ಸೃಷ್ಟಿಸುತ್ತವೆ. ಅವು ದಾಂಪತ್ಯದಲ್ಲಿ ವಿರಸ ಹಾಗೂ ಬೇಸರವನ್ನು ಕೂಡ ಸೃಷ್ಟಿ ಮಾಡುತ್ತೆ. ಅಂತಹ ಸಮಸ್ಯೆಗಳನ್ನು ಅನುಭವಿಸುವವರಿದ್ದರೆ ಸುಲಭ ಪರಿಹಾರ ಅಂದರೆ ನೀವು ಕೂಡ ಅಶ್ವತ್ಥ ವೃಕ್ಷದ ಮರಕ್ಕೆ ಪೂಜೆ ಹಾಗೂ ನೀರನ್ನು ಎರೆಯಬೇಕು. ವಿವಾಹ ಜೀವನಕ್ಕೆ ಅನುಕೂಲವನ್ನು ತಂದುಕೊಡುವ ಶನಿ, ರಾಹು, ಮಂಗಳ, ಕೇತು ಮತ್ತು ಸೂರ್ಯರು ಉತ್ತಮ ಫಲವನ್ನು ನೀಡ್ತಾರೆ. ದಾಂಪತ್ಯದಲ್ಲಿ ಸಂತೋಷ ಮರುಕಳಿಸುತ್ತೆ. ಸಂತಾನ ಭಾಗ್ಯ. ಯಾರು ಮಕ್ಕಳ ಭಾಗ್ಯವನ್ನು ಹೊಂದಿಲ್ಲ ಅಂತಹವರು ನಿತ್ಯ ಅಶ್ವತ್ಥ ಮರಕ್ಕೆ ಪೂಜೆ ಸಲ್ಲಿಸಬೇಕು. ಜೊತೆಗೆ ನಿತ್ಯ ನೀರನ್ನು ಎರೆಯುವುದರಿಂದ ಪೂಜನೀಯ ವೃಕ್ಷದಿಂದ ಆಶೀರ್ವಾದ ಪಡೆದುಕೊಳ್ತೀರಾ. ಸಂತಾನ ಭಾಗ್ಯ ಅಥವಾ ಮಕ್ಕಳನ್ನು ಪಡೆಯುವ ಯೋಗ ಕೂಡ ಬರುತ್ತೆ. ಕುಂಡಲಿಯಲ್ಲಿ ಇದ್ದ ದೋಷಗಳು ಕೂಡ ಸಹಜವಾಗಿ ನಿವಾರಣೆ ಆಗುತ್ತೆ. ಆಧ್ಯಾತ್ಮಿಕ ಪ್ರಗತಿ. ಅಶ್ವತ್ಥ ಮರವು ನಮ್ಮ ಜೀವನದಲ್ಲಿ ಸಾಕಷ್ಟು ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದೆ. ಎಲ್ಲ ರೀತಿಯಲ್ಲಿಯೂ ಧನಾತ್ಮಕ ಹಾಗೂ ದೈವಶಕ್ತಿಯನ್ನು ಪಡೆದುಕೊಂಡಿರುವ ಮರ ಅಂತ ನಾವು ಹೇಳ್ಬೋದು. ನಿತ್ಯವೂ ನೀವು ಅಶ್ವತ್ಥ ಮರಕ್ಕೆ ನೀರೆರೆಯುವುದರಿಂದ ಆಧ್ಯಾತ್ಮಿಕ ಶಕ್ತಿ ಹಾಗೂ ಪ್ರಗತಿಯನ್ನು ಕೂಡ ಪಡೆದುಕೊಳ್ತೀರಾ. ಒಂದೇ ಕಾಲದಲ್ಲಿ ಎಲ್ಲ ದೇವರ ಆಶೀರ್ವಾದವನ್ನು ಪಡೆದುಕೊಳ್ತೀರಾ. ಆರ್ಥಿಕ ಸ್ಥಿತಿಯ ಸುಧಾರಣೆ. ಹಣ ಮತ್ತು ಸಂಪತ್ತು ಎನ್ನುವುದು ಜೀವನದ ಒಂದು ಭಾಗ. ಹಣವಿಲ್ಲದೆ ಈ ಪ್ರಪಂಚದಲ್ಲಿ ಬದುಕುವುದು ತುಂಬ ಅಸಾಧ್ಯ. ಆರ್ಥಿಕ ಸುಧಾರಣೆ ಹಾಗೂ ಉತ್ತಮ ಹಣದ ಹರಿವನ್ನು ಪಡೆದುಕೊಳ್ಳಲು ನಿತ್ಯವೂ ಅಶ್ವತ್ಥ ಮರಕ್ಕೆ ಪೂಜೆ ಹಾಗೂ ನೀರನ್ನು ಎರೆಯಬೇಕು. ಆಗ ನೀವು ಬಯಸಿದ ಉದ್ಯೋಗ ಮತ್ತು ವ್ಯವಹಾರಗಳು ಕೈಗೂಡಿ ಬರುತ್ತವೆ. ಅವುಗಳೊಂದಿಗೆ ನಿರೀಕ್ಷಿತ ಹಣವನ್ನು ಕೂಡ ನೀವು ಪಡೆದುಕೊಳ್ತೀರಾ. ಆಧ್ಯಾತ್ಮಿಕ ಜ್ಞಾನ. ಆಧ್ಯಾತ್ಮಿಕ ಜ್ಞಾನವು ಪ್ರತಿಯೊಬ್ಬರ ಜೀವನವನ್ನು ಕಲ್ಯಾಣಗೊಳಿಸುತ್ತೆ. ಈ ಹಿಂದೆ ಬುದ್ಧನು ಅಶ್ವತ್ಥ ಮರದ ಕೆಳಗೆ ಜ್ಞಾನವನ್ನು ಪಡೆದುಕೊಂಡನು ಅಂತ ನೀವು ಕೇಳಿರಬಹುದು. ಅಂತೆಯೇ ಅನೇಕ ಋಷಿಮುನಿಗಳು ಅಶ್ವತ್ಥ ಮರದ ಕೆಳಗೆ ಜ್ಞಾನವನ್ನು ಕೈಗೊಂಡಿದ್ದಾರೆ. ಉತ್ತಮ ಜ್ಞಾನ ಹಾಗೂ ಬುದ್ಧಿ ಶಕ್ತಿಯನ್ನು ಪಡೆದುಕೊಳ್ಳಲು ಗಣನೀಯವಾಗಿ ಅಶ್ವತ್ಥ ಮರಕ್ಕೆ 7 ಪ್ರದಕ್ಷಿಣೆ, ಪೂಜೆ, ನೀರನ್ನು ಎರೆಯುವುದರಿಂದ, ಮರದ ಕೆಳಗೆ ಸ್ವಲ್ಪ ಸಮಯ ಕುಳಿತುಕೊಂಡು ಧ್ಯಾನ ಮಾಡೋದರಿಂದ ಉತ್ತಮ ಜ್ಞಾನವನ್ನು ನೀವು ಸುಲಭವಾಗಿ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಅಶ್ವತ್ಥ ವೃಕ್ಷದ ಮಹಿಮೆಯನ್ನು ನೀವು ತಿಳ್ಕೊಂಡ್ರಿ ಅಲ್ವಾ? ನೀವೇನಾದರೂ ನನ್ನ ಚಾನಲ್ಗೆ ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ರಿ ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಶೀರ್ವಾದ ಮಾಡಿ. ಅಷ್ಟೇ ಅಲ್ಲದೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ, ಬಂಧು ಬಳಗದವರಿಗೆ ಎಲ್ಲರಿಗೂ ಶೇರ್ ಮಾಡಿ. ಈ ಚಾನಲ್ನಲ್ಲಿ ನಿಮಗೆ ಚಿಕ್ಕ ಮಕ್ಕಳಿಗೆ ಅರ್ಥವಾಗೋ ಥರ ಸ್ತೋತ್ರಗಳನ್ನು ಮತ್ತು ಅದರ ಅರ್ಥವನ್ನು ನಾನು ಹೇಳ್ಕೊಡ್ತೀನಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮನೋಶಾಸ್ತ್ರಿ ಮತ್ತೆ ಸಿಗ್ತೀನಂತೆ. ಧರ್ಮೋ ರಕ್ಷತಿ ರಕ್ಷಿತಃ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ.
ಅದನ್ನು ಬೆಳೆಸೋಣ, ಅದನ್ನು ಉಳಿಸೋಣ. ಜೈ ಶ್ರೀರಾಮ್.